ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇವತ್ತಿನ ರೆಸಿಪಿ ಬಗ್ಗೆ ನಾವು ಮಾತಾಡೋದಾದರೆ, ಇವತ್ತಿನ ರೆಸಿಪಿ ಕ್ಯಾಬೇಜ್ ಪಲ್ಯ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಕ್ಯಾಬೇಜ್ ಪಲ್ಯವನ್ನು ಮಾಡ್ತಾರೆ. ಆದರೆ ನಾನು ಹೆಚ್ಚಾಗಿ ಮಾಡುವಂಥ ಕ್ಯಾಬೇಜ್ ಪಲ್ಯ ತುಂಬ ಈಸಿ ಇದೆ, ತುಂಬ ರುಚಿ ಕೂಡ ಆಗಿದೆ. ತುಂಬ ಈಸಿ ಅಂತ ಹೇಳಿದರೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಜಟ್ಪಟ ಏನು ಹೇಳ್ತಾರೆ ಆ ಥರನೇ ಹೇಳ್ಬೋದು. ನೀವು ಟ್ರೈ ಮಾಡಿ ಬನ್ನಿ, ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ, ಗ್ಯಾಸಲ್ಲೊಂದು ಕಡಾಯಿ ಇಟ್ಕೊಳ್ಳೋಣ. ಮೊದಲಿಗೆ ಕಡಾಯಿ ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಫ್ ಚಾಪ್ಡ್ ಗಾರ್ಲಿಕ್, ಬೆಳ್ಳುಳ್ಳಿಯನ್ನು 1 ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ. ಅದರ ಜೊತೆನೇ ಒಂದು 10 ಎಸಳು ಕರಿಬೇವು ಅನ್ನು ಹಾಕೊಳ್ಳೋಣ. ಈಗ ಒಂದು ದೊಡ್ಡ ನೀರುಳ್ಳಿ, ಈ ಥರ ಉದ್ದುದ ಕಟ್ ಮಾಡಿ ನೀರುಳ್ಳಿನ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಖಾರಕ್ಕೆ ತಕ್ಕ, ಇಲ್ಲಿ ನಾನು 1 ಹಸಿಮೆಣಸಿನಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಈಗಲೇ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕೊಳ್ಳೋಣ. ಯಾಕಂದರೆ ಕ್ಯಾಬೇಜ್ ಬೇಗ ಬೇಯ್ತದಲ್ಲ, ಅದಕ್ಕೋಸ್ಕರ. ಈರುಳ್ಳಿ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಈಗ ಇದಕ್ಕೆ ನಾವು ಕಟ್ ಮಾಡಿರುವ ಕ್ಯಾಬೇಜನ್ನು ಹಾಕೊಳ್ಳೋಣ. ಇದು ನಿಧಾನವಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿದೆ, ಅದು ಬೇಯ್ತಾ ಬರುವಾಗ ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಬೇಜಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಈಗ ನೀರು ಹಾಕುವ ಅವಶ್ಯಕತೆ ಇಲ್ಲ, ಇದ್ದರೆ ಮಾತ್ರ ಮತ್ತೆ ಹಾಕೊಳ್ಳೋಣ. ಈಗ ಕ್ಯಾಬೇಜ್ ಒಳ್ಳೆ ಮಿಕ್ಸ್ ಆಗ್ತಾ ಬಂತು. ಇದನ್ನು ಬೇಯಲಿಕ್ಕೆ ಬಿಡೋಣ, ಒಂದು ಮುಚ್ಚಳ ಮುಚ್ಚಿ ಇಡೋಣ. ಸೊ ನೋಡ್ಬೋದು, ಕ್ಯಾಬೇಜ್ ಇದೆ, ನೀರು ಬಿಟ್ಟಿದೆ. ಸೊ ಕ್ಯಾಬೇಜ್ ಕಂಪ್ಲೀಟ್ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂದರೆ ಅದು ಬೆಂದಿದೆ ಅಂತಲೇ ಅರ್ಥ. ಓಕೆ, ಸ್ವಲ್ಪ ಉಪ್ಪು ಚಪ್ಪೆ ಇದೆ, ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಳ್ಳೆ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಅದ್ರ ಜೊತೆನೇ ಸ್ವಲ್ಪ ಇದು ತೆಂಗಿನ ತುರಿನ ಹಾಕೊಳ್ಳೋಣ. ಈಗ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡ್ಬೋದು, ಕ್ಯಾಬೇಜ್ ಪಲ್ಯ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ. ಒಳ್ಳೆ ಮಿಕ್ಸ್ ಮಾಡಿ ಆದ ನಂತರ ಬೆಂಕಿನ ಆಫ್ ಮಾಡೋಣ. ಬೆಂಕಿ ಆಫ್ ಮಾಡಿದ ನಂತರ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡೋಣ, ಸ್ಕ್ವೀಸ್ ಮಾಡೋಣ. ಈಗ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಯಾವುದೇ ರೀತಿಯಾದ ಟೊಮೆಟೊ ಆಗಲಿ ಅದೆಲ್ಲ ಬೇಕಾಗಿಲ್ಲ, ಜಸ್ಟ್ ಒಂದು ಅರ್ಧ ನಿಂಬೆ ಅದು ಗ್ಯಾಸ್ ಆಫ್ ಮಾಡಿದ ನಂತರ ಹಿಂಡಿದರೆ ಒಳ್ಳೆಯದಾಗ್ತದೆ. ಸೊ ಇವತ್ತಿನ ಈ ಕ್ಯಾಬೇಜ್ ಪಲ್ಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಫೈನಲ್ ಸ್ವಲ್ಪ ರುಚಿ ನೋಡ್ತೇನೆ. ತುಂಬ ಒಳ್ಳೆಯಾಗಿ ಬಂದಿದೆ, ನಿಜವಾಗ್ಲೂ ತುಂಬ ಒಳ್ಳೆಯಾಗಿ ಬಂದಿದೆ. ಸ್ವಲ್ಪ ಈಸಿ ಇದು ರೆಸಿಪಿ ಇದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ವಿಡಿಯೋದ ಜೊತೆ ಸಿಗೋಣತೆ. ಅಲ್ಲಿ ತನಕ ನಮಸ್ಕಾರ.